ಹಾಯ್ ಎಲ್ಲರಿಗೂ. ವೃತ್ತೀಯ ಬಿಂದುಗಳ ಬಗ್ಗೆ ಮಾತನಾಡೋಣ. ಒಂದೇ ವೃತ್ತದ ಮೇಲೆ ಇರುವ ಬಿಂದುಗಳನ್ನ ವೃತ್ತೀಯ ಬಿಂದುಗಳು ಅಂತ ಕರೆಯಲಾಗ್ತದೆ. ಉದಾಹರಣೆಗೆ ಈ ಎ ಬಿ ಸಿ ಡಿ ಅನ್ನುವ ಬಿಂದುಗಳು ಒಂದೇ ವೃತ್ತದ ಮೇಲೆ ಕಂಡುಬರ್ತಿರೋದ್ರಿಂದ ಇವುಗಳನ್ನ ವೃತ್ತೀಯ ಬಿಂದುಗಳು ಅಂತ ಕರೆಯಲಾಗ್ತದೆ. ಈಗ ಈ ವೃತ್ತೀಯ ಬಿಂದುಗಳ ಮೇಲೆ ಆಧಾರಿತವಾದ ಒಂದು ಕುತೂಹಲಕರವಾದ ಪ್ರಮೇಯವನ್ನ ನೋಡೋಣ. ಅದೇನು ಹೇಳ್ತದೆ ಅಂದ್ರೆ, ಎರಡು ಬಿಂದುಗಳನ್ನ ಸೇರಿಸುವ ರೇಖಾಖಂಡವು ಕ್ಯೂ ಅನ್ನುವ ಬಿಂದುಗಳನ್ನ ಸೇರಿಸ್ತಾ ಇದೆ ರೇಖಾಖಂಡ ಪಿ ಕ್ಯೂ. ಈ ರೇಖಾಖಂಡದ ಒಂದೇ ಬದಿಯಲ್ಲಿರುವ, ಅಂದ್ರೆ ಒಂದ ಮೇಲೆ ಅಥವಾ ಕೆಳಗೆ ಅಥವಾ ಅಕ್ಕಪಕ್ಕದಲ್ಲಿ, ಒಟ್ನಲ್ಲಿ ಒಂದೇ ಬದಿಯಲ್ಲಿರುವ ಎರಡು ಬಿಂದುಗಳಲ್ಲಿ ಆರ್ ಮತ್ತು ಎಸ್ ಅನ್ನುವ ಎರಡು ಬಿಂದುಗಳಲ್ಲಿ ಎರಡು ಸಮನಾದ ಕೋನಗಳನ್ನ ಉಂಟು ಮಾಡಿದ್ರೆ ಈ ರೇಖಾಖಂಡ, ಈ ನಾಲ್ಕು ಬಿಂದುಗಳಿರ್ತಾವಲ್ವಾ ಪಿ ಕ್ಯೂ ಆರ್ ಎಸ್, ಈ ಪಿ ಕ್ಯೂ ಆರ್ ಎಸ್ ಬಂದು ವೃತ್ತದ ಮೇಲಿರುತ್ತೆ. ಅಂದ್ರೆ ಈ ನಾಲ್ಕು ಬಿಂದುಗಳು ವೃತ್ತೀಯ ಬಿಂದುಗಳಾಗಿರುತ್ತೆ. ಇದು ಯಾಕೆ ಸತ್ಯ ಮತ್ತು ಹೇಗೆ ಸತ್ಯ ಅನ್ನೋದನ್ನ ನೋಡೋಣ ಬನ್ನಿ. ನಮಗೆ ಎರಡು ಕೋನಗಳನ್ನ ಕೊಟ್ಟಿದ್ದಾರೆ, ಕೋನ ಪಿ ಆರ್ ಕ್ಯೂ ಮತ್ತು ಪಿ ಎಸ್ ಕ್ಯೂ. ಇದೆರಡು ಒಂದಕ್ಕೊಂದು ಸಮ ಅಂತ ಹೇಳಿ ಕೊಟ್ಟಿದ್ದಾರೆ. ಈ ಎರಡು ಕೋನಗಳು ರೇಖಾಖಂಡ ಪಿ ಕ್ಯೂ ಇಂದ ಮೂಡಿ ಬಂದಿದೆ. ಈಗ ನಾವ್ ಏನ್ ಸಾಬೀತು ಮಾಡಬೇಕು ಅಂದ್ರೆ, ಈ ಪಿ ಕ್ಯೂ ಆರ್ ಎಸ್ ಬಂದು ಒಂದೇ ವೃತ್ತದ ಮೇಲಿದೆ ಅಂತ ಸಾಬೀತು ಮಾಡಬೇಕಾಗಿದೆ. ಈ ಪಿ ಕ್ಯೂ ಆರ್ ಅನ್ನುವ ಒಂದೇ ಸಾಲಿನಲ್ಲಿಲ್ಲದ ಅಥವಾ ಸಹರೇಖೀಯವಲ್ಲದ ಬಿಂದುಗಳ ಮೂಲಕ ಒಂದು ವೃತ್ತವನ್ನ ಎಳೆದುಕೊಳ್ಳೋಣ. ಈ ಪ್ರಕರಣದಲ್ಲಿ ಈ ಎಸ್ ಅನ್ನೋ ಬಿಂದು ವೃತ್ತದ ಹೊರಗಡೆ ಇದೆ. ಒಂದ್ ವೇಳೆ ಈ ಎಸ್ ಅನ್ನೋ ಬಿಂದು ವೃತ್ತದ ಒಳಗಿದ್ರೆ ಇದು ನಮಗೆ ಎರಡನೇ ಪ್ರಕರಣಕ್ಕೆ ದಾರಿ ಮಾಡಿಕೊಡುತ್ತೆ. ಮೊದಲನೇ ಪ್ರಕರಣದಲ್ಲಿ ಈ ಪಿ ಎಸ್ ಅನ್ನುವ ರೇಖೆ ವೃತ್ತವನ್ನ ಹಾದು ಹೋಗ್ತಾ ಇದೆ ಅಲ್ವಾ. ಈ ಒಂದು ಬಿಂದುವನ್ನ ನಾವು ಎಂ ಅಂತ ಕರೆಯೋಣ. ಎರಡನೇ ಪ್ರಕರಣದಲ್ಲಿ ಪಿ ಎಸ್ ನ ವಿಸ್ತರಣೆ ಮಾಡಿದ್ರೆ ಮಾತ್ರ ನಮಗೆ ವೃತ್ತವನ್ನ ಮುಟ್ಲಿಕ್ಕಾಗೋದು. ಹಾಗಾಗಿ ವಿಸ್ತರಿಸಿ ಆ ಒಂದು ಬಿಂದುವನ್ನ ಎಂ ಅಂತ ಕರೆಯೋಣ. ಈಗ ಎಂ ಮತ್ತು ಕ್ಯೂನ ಸೇರಿಸಿಕೊಳ್ಳೋಣ. ಈ ಸಾಧನೆಯನ್ನ ವಿರೋಧಾಭಾಸದಿಂದ ಪುರಾವೆ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ. ಅಂದ್ರೆ ನಾವು ಇಲ್ಲಿ ಒಂದು ಊಹೆಯನ್ನ ಮಾಡಬೇಕಾಗ್ತದೆ. ಊಹೆ ಏನು ಅಂದ್ರೆ, ಎಂ ಮತ್ತು ಎಸ್ ಅನ್ನುವ ಬಿಂದುಗಳು ವಿಭಿನ್ನ ಬಿಂದುಗಳಾಗಿರ್ಲಿ, ಅಂದ್ರೆ ಒಂದೇ ಬಿಂದುಗಳಾಗಿರೋದು ಬೇಡ, ಇದು ಬೇರೆ ಬೇರೆ ಬಿಂದುಗಳಾಗಿರ್ಲಿ ಅಂತ ಊಹೆ ಮಾಡ್ಕೊಳ್ಳೋಣ. ನೀವು ಗಮನಿಸಿರ್ಬೋದು, ಪಿ ಕ್ಯೂ ಎಂ ಆರ್ ಎರಡೂ ಪ್ರಕರಣಗಳಲ್ಲಿ ವೃತ್ತದ ಮೇಲಿದೆ. ಇನ್ನು ಈ ಕೋನ ಪಿ ಆರ್ ಕ್ಯೂ ಬಂದು ಕೋನ ಪಿ ಎಂ ಕ್ಯೂಗೆ ಸಮವಾಗಿರಬೇಕು. ಯಾಕೆ ಅಂದ್ರೆ, ಒಂದು ಪ್ರಮೇಯದ ಪ್ರಕಾರ ಒಂದು ವೃತ್ತದ ಒಂದೇ ಖಂಡದಲ್ಲಿರುವ, ಒಂದೇ ಕಂಸದಿಂದ ಕೂಡ ಮಾಡಲ್ಪಟ್ಟ ಎರಡು ಕೋನಗಳು ಪರಸ್ಪರ ಸಮ ಅಂತ ಹೇಳಿ. ಆದ್ರಿಂದ ಪಿ ಆರ್ ಕ್ಯೂ ಪಿ ಎಂ ಕ್ಯೂಗೆ ಸಮ. ಎರಡನೇ ಪ್ರಕರಣದಲ್ಲೂ ಪಿ ಆರ್ ಕ್ಯೂ ಪಿ ಎಂ ಕ್ಯೂಗೆ ಸಮ. ಆದ್ರೆ ನಮ್ಗೆ ಕೊಟ್ಟಿದ್ದು ಪಿ ಆರ್ ಕ್ಯೂ ಪಿ ಎಸ್ ಕ್ಯೂಗೆ ಸಮ ಅಂತ ಹೇಳಲ್ವಾ. ಅಂದ್ರೆ ಈ ಎರಡು ಸಮೀಕರಣಗಳನ್ನ ನೋಡಿದಾಗ ನಮ್ಗೆ ಪಿ ಎಸ್ ಕ್ಯೂ ಬಂದು ಪಿ ಎಂ ಕ್ಯೂಗೆ ಸಮವಾಗಿರ್ಬೇಕು ಅನ್ನೋದು ಕಂಡು ಬರುತ್ತೆ. ಅಂದ್ರೆ ಪಿ ಎಸ್ ಕ್ಯೂ ಪಿ ಎಂ ಕ್ಯೂಗೆ ಸಮ, ಪಿ ಎಸ್ ಕ್ಯೂ ಪಿ ಎಂ ಕ್ಯೂಗೆ ಸಮ. ಎರಡೂ ಪ್ರಕರಣಗಳಲ್ಲಿ ಕೋನ ಪಿ ಎಸ್ ಕ್ಯೂ ಬಂದು ಕೋನ ಪಿ ಎಂ ಕ್ಯೂಗೆ ಸಮವಾಗಿದ್ರೂ ಕೂಡ, ಅಳತೆ ಒಂದೇ ಆಗಿದ್ರೂ ಕೂಡ, ಈ ಎಸ್ ಅನ್ನೋ ಬಿಂದು ವೃತ್ತದ ಮೇಲೆ ಇರುತ್ತೆ ಅನ್ನೋದಕ್ಕೆ ಯಾವ ಸ್ಪಷ್ಟೀಕರಣನೂ ಇಲ್ಲ. ಆದ್ರಿಂದ ನಾವು ಈ ಪುರಾವೆಯನ್ನ ಮತ್ತೊಂದು ಹಂತಕ್ಕೆ ತಗೊಂಡು ಹೋಗ್ಲೇಬೇಕು. ಅದೇನು ಅಂದ್ರೆ, ಮೊದಲನೇ ಪ್ರಕರಣದಲ್ಲಿ ಈ ತ್ರಿಭುಜವನ್ನ ಗಮನಿಸಿ. ತ್ರಿಭುಜ ಎಂ ಕ್ಯೂ ಎಸ್. ಎಂ ಬಿಂದುವಿನಲ್ಲಿ ಉಂಟಾಗುವ ಈ ಹೊರಕೋನವಾದ ಕೋನ ಪಿ ಎಂ ಕ್ಯೂನ ಅಂತಸ್ಥಾಭಿಮುಖ ಕೋನಗಳಾದ ಎಂ ಕ್ಯೂ ಎಸ್ ಮತ್ತು ಎಂ ಎಸ್ ಕ್ಯೂಗಳ ಮೊತ್ತವನ್ನಾಗಿ ಬರಿಬಹುದು ಈ ರೀತಿ. ಈಗ ಎಂ ಎಸ್ ಕ್ಯೂನ ಬದಲು ಪಿ ಎಸ್ ಕ್ಯೂ ಅಂತ ತಗೊಳ್ಬೋದಲ್ವಾ.
ಆದ್ರೆ ಈ PSQ ಬಂದು PMQಗೆ ಸಮ ಅಂತ ನಾವು ಈಗಾಗಲೇ ನೋಡಿದ್ವಿ. PSQನ ಜಾಗಕ್ಕೆ PMQ ಅಂತ ಆದೇಶ ಮಾಡೋಣ. ಎರಡೂ ಬದಿಯಲ್ಲಿ ಕೋನ PMQ ಇರೋದ್ರಿಂದ ನಾವು ಎರಡೂ ಕಡೆಯಲ್ಲಿ ಕೋನ PMQನ ವ್ಯವಕಲನ ಮಾಡ್ಬೋದು ಅಥವಾ ಇವೆರಡನ್ನ ರದ್ದು ಮಾಡಿ ಬಿಡ್ಬೋದು. ನಂತರ ನಮಗೆ ಸಿಕ್ಕೋದು ಕೋನ MQS = 0 ಡಿಗ್ರಿಗಳು ಅಂತೇಳಿ. ನೋಡಿ, ಅಂದ್ರೆ ಈ ಕೋನ ಇದಲ್ಲ, ಈ ಸಣ್ಣ ಕೋನ 0 ಡಿಗ್ರಿಗಳಾಗಿದೆ. ಎರಡನೇ ಪ್ರಕರಣವನ್ನ ನೋಡೋಣ. ಇಲ್ಲಿ ತ್ರಿಭುಜ MQSನ ಪರಿಗಣಿಸೋಣ. ಅದೇ ರೀತಿಯಲ್ಲಿ ಇಲ್ಲಿ ಇರುವ ಹೊರಕೋನವಾದ PSQ ಬಂದು ಇದರ ಅಂತಸ್ಥಾಭಿಮುಖ ಕೋನಗಳ ಮೊತ್ತಕ್ಕೆ ಸಮವಾಗಿರುತ್ತೆ. ಮತ್ತೆ PSQನ ಜಾಗಕ್ಕೆ PMQ ಅಂತ ನಾವು ಆದೇಶ ಮಾಡಿದಾಗ ನಮಗೆ ಕೋನ MQS ಬಂದು 0 ಡಿಗ್ರಿಗಳು ಅಂತ ಸಿಕ್ಕುತ್ತೆ. ಅಂದ್ರೆ ಈ ಸಣ್ಣ ಕೋನ ಬಂದು 0 ಡಿಗ್ರಿಗಳು. ಯಾವುದಾದ್ರೂ ಒಂದು ಕೋನ 0 ಡಿಗ್ರಿಗಳಾಗಿದೆ ಅಂದ್ರೆ ಇದರ ಅರ್ಥ ಏನು? ಕೋನದ ಎರಡು ಭುಜಗಳು ಒಂದರ ಮೇಲೆ ಒಂದು ನಿಖರವಾಗಿರ್ತದೆ. ಅಂದ್ರೆ ಈ SQ ಮತ್ತು MQ ಅನ್ನುವ ರೇಖೆಗಳು ಒಂದರ ಮೇಲೆ ಒಂದು ಈ ರೀತಿ ಇರುತ್ತೆ. ಇದು ಯಾವಾಗ ಸಾಧ್ಯವಾಗ್ತದೆ? M ಮತ್ತು S ಅನ್ನೋ ಬಿಂದುಗಳು ಐಕ್ಯವಾದಾಗ ಮಾತ್ರ. ಆದ್ರಿಂದ ಕೋನ PSQ ಬಂದು ಕೋನ PMQಗೆ ಸಮವಾಗಿರೋದು ಅಲ್ಲದೆ ಕೋನ MQS 0 ಡಿಗ್ರಿಗಳಾಗಿದ್ರಿಂದ S ಮತ್ತು M ಅನ್ನುವ ಬೇರೆ ಬೇರೆ ಬಿಂದುಗಳಿಲ್ಲ, ಬದಲಿಗೆ ಇದು ಒಂದರ ಮೇಲೆ ಒಂದು ಐಕ್ಯವಾಗುವ ಬಿಂದುಗಳು ಅಥವಾ ಒಂದೇ ಬಿಂದು ಆಗಿದೆ. ಹಾಗಿದ್ರೆ ನಾವು ಮಾಡಿದಂತ ಊಹೆ ತಪ್ಪಲ್ವಾ? M ಮತ್ತು S ಅನ್ನುವ ಎರಡು ಬಿಂದುಗಳಿದೆ, ವಿಭಿನ್ನ ಬಿಂದುಗಳಿದೆ ಅಂತ ತಗೊಂಡಿದ್ವಿ. ಇಲ್ಲ, ಒಂದೇ ಬಿಂದುಗಳಿದೆ. ಹಾಗಾಗಿ ಇಲ್ಲಿ ವಿರೋಧಾಭಾಸ ಏರ್ಪಡೋದ್ರಿಂದ PQRS ಬಿಂದುಗಳು ಒಂದೇ ವೃತ್ತದ ಮೇಲೆ ಕಂಡು ಬರ್ತದೆ. ಅಂದ್ರೆ PQRS ವೃತ್ತೀಯ ಬಿಂದುಗಳಾಗಿರುತ್ತೆ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಅಂತ ಆಶಿಸ್ತಾ ಧನ್ಯವಾದಗಳು.